ಉದಯಗಿರಿ ಠಾಣೆಯ ಮೇಲೆ ದಾಳಿ ಪ್ರಕರಣ ನಿಮಗೆಲ್ಲ ನೆನಪಿರಬಹುದು. ಆಲ್ಮೋಸ್ಟ್ 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾಗಿತ್ತು. ಆಮೇಲೆ ಸಾರ್ವಜನಿಕ ಸಂಪತ್ತು ಅಲ್ಲಿ ನಷ್ಟ ಆಗಿತ್ತು. ಈ ಪ್ರಕರಣದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮೌಲ್ವಿ ಬಂಧನಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರಂತೆ ಪೊಲೀಸರು. ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮುಸ್ಲಿಂ ಮುಖಂಡನನ್ನ ಇಲ್ಲಿ ತನಕ ಅರೆಸ್ಟ್ ಮಾಡಿಲ್ಲ. ಮೈಸೂರಿನಲ್ಲೇ ಇದ್ರು ಬಂಧನಕ್ಕೆ ಪೊಲೀಸರು ಹಿಂದೇಟು ಹಾಕ್ತಾರ ನೋಡ್ತಾ ಇದ್ರೆ 108 ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮುಸ್ಲಿಂ ಮುಖಂಡ ಮುಫ್ತಿ ಮುಷ್ತಾಕ್ ಮಕ್ಬೋಲಿ ಈತನನ್ನ ಅರೆಸ್ಟ್ ಮಾಡಿಲ್ಲ. ಮೈಸೂರಲ್ಲೇ ಈತ ಆರಾಮ್ಸೆ ಓಡಾಡ್ಕೊಂಡಿದ್ದಾನೆ. ಬೆಂಕಿ ಹಚ್ಚಿ ನಗರದ ಜನರ ನಿದ್ದೆಗೆಡಿಸಿ ಇಷ್ಟೆಲ್ಲ ಮಾಡಿದವನು ಆರಾಮ್ಸೆ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಬರುತ್ತೆ. ತಲೆನಲ್ಲಿ ಕೊಳಕನೆ ಟನ್ ಗಟ್ಲೆ ಈತ ತುಂಬಿಕೊಂಡಿದ್ದ. ಮತಾಂಧತೆಯ ಅಫೀಮನ್ನ ಅಲ್ಲಿ ರಾಜಾರೋಷವಾಗಿ ಹಂಚಿದ್ದ. ವಿಡಿಯೋ ಸಾಕ್ಷಿ ಇದೆ. ಪ್ರಚೋದನೆ ಮತ್ತು ಈ ಧಾರ್ಮಿಕವಾಗಿ ಸಾಮರಸ್ಯ ಕೆಡವೋದು ಅಂದ್ರೆ ಏನಪ್ಪ ನಿಜ ಅರ್ಥ ಅಂತ ಕೇಳಿದ್ರೆ ಈತನ ಭಾಷಣವನ್ನು ಒಮ್ಮೆ ಕೇಳಿಸ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗತ್ತೆ. ಅಷ್ಟು ಕೊಳಕು ಮಟ್ಟದಲ್ಲಿ ಈತ ಮತಾಂಧತೆಯ ಅಫೀಮನ್ನು ಹಬ್ತಾ ಇದ್ದ. ಆತ ಈಗ ಆರಾಮ್ಸೆ ತನ್ನ ಜಾಗದಲ್ಲಿ ಓಡಾಡ್ಕೊಂಡಿದ್ದಾನೆ. ಪೊಲೀಸರು ಅರೆಸ್ಟ್ ಮಾಡೋಕೆ ಹೋಗ್ತಾ ಇಲ್ಲ. ಪೊಲೀಸರಿಗೆ ಯಾರಾದರೂ ಕೈ ಕಟ್ಟು ಹಾಕಿದ್ದಾರ ಅನ್ನೋದು ಒಂದು ಪ್ರಶ್ನೆ. ಆದರೆ ಎರಡನೇದು, ಮುಹೂರ್ತ ಏನಾದರೂ ತೆಗ್ಸೋದಕ್ಕೆ ಜ್ಯೋತಿಷ್ಯರ ಹತ್ರ ಹೋಗಿದ್ದಾರ ಅನ್ನೋದು ನಾವು ಕೇಳಬೇಕಾಗತ್ತೆ. ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತಹ ಕೊಳಕು ಕ್ರಿಮಿಯ ಬಂಧನ ಯಾವಾಗ? ಧೈರ್ಯ ಇಲ್ವಾ ನಿಮಗೆ? ಎದೆಗಾರಿಕೆ ಇಲ್ವಾ ನಿಮಗೆ? ಪ್ರಶ್ನೆ ಕೇಳಬೇಕು. ನಾವು ಕೇಳ್ತೀವಿ. ಆಮೇಲೆ ಇದರಿಂದ ಹಿನ್ನೆಲೆ ಎಲ್ಲ ಗೊತ್ತಾಗ್ತಾ ಇದೆ. ಸಾಡೆ ರಸ್ತೆಯ ದರ್ಗಾಯಿ ಮಸೀದಿ ಮೌಲ್ವಿ ಆಗಿದ್ದಾನಂತೆ ಈ ಮಕ್ಬೋಲಿ ಅನ್ನುವಂತಹ ವ್ಯಕ್ತಿ. ಮೂಲತಃ KR ಪೇಟೆಯ ಮೌಲ್ವಿ ಮುಫ್ತಿ ಮುಷ್ತಾಕ್ ಮಕ್ಬೋಲಿ ಮೈಸೂರಿನ ರಾಜೀವ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಈತ ಇದ್ದಾನೆ. ಕಲ್ಯಾಣಗಿರಿಯ 4ನೇ ಹಂತದ ಯಾರಬ್ ಮಸೀದಿ ಪಕ್ಕದಲ್ಲಿ ಈತನ ಕಚೇರಿ ಬೇರೆ ಇದೆಯಂತೆ. ಪುಂಡರ ಗುಂಪನ್ನು ಉದ್ದೇಶಿಸಿ ಪ್ರಚೋದನಕಾರಿ ಭಾಷಣವನ್ನ ಈತ ಮಾಡಿದ್ಮೇಲೆ ಎಂಥ ದುರಂತ ಆಯಿತು ಅಂದರೆ ಪೊಲೀಸರು ಅನ್ನೋದು ನೋಡಿದೆ, ಈ ನೆಲದಲ್ಲಿ ಒಂದು ಕಾನೂನು ಅಂತ ಒಂದು ವ್ಯವಸ್ಥೆ ಇದೆ ಅಂತಲೂ ನೋಡಿದೆ. ಆ ಮತಾಂಧರು ಬಂದು ಅಲ್ಲಿ ಆಟಾಟೋಪುವನ್ನು ನಡೆಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಷ್ಟಕ್ಕೆಲ್ಲ ಕಾರಣ ಆದಂತಹ ಮಾಸ್ಟರ್ ಮೈಂಡನ್ನು ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂದರೆ ನಿಮಗೆ ಏನು ಹೇಳಬೇಕು, ಯಾವ ಪದಗಳಲ್ಲಿ ನಿಮ್ಮನ್ನು ವರ್ಣಿಸಬೇಕು ಗೊತ್ತಾಗ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ಕೊಳಕು ಕ್ರಿಮಿಗಳನ್ನ ಮೆಂಡ್ ಮಾಡಲಿಲ್ಲ ಕಾಲಕ್ಕೆ ಅಂತ ಹೇಳಿದ್ರೆ ಅವರು ಕ್ಯಾನ್ಸರ್ ರೀತಿ ಹಬ್ತಾ ಹೋಗ್ತಾರೆ. ಇಲ್ಲಿ ಇಷ್ಟೆಲ್ಲ ಸಾಕ್ಷಿ ಇದೆ, ನಮಗೆ ಇಷ್ಟೆಲ್ಲ ಡೀಟೇಲ್ ಇದೆ. ಪೊಲೀಸರು ಯಾಕೆ ಈತನನ್ನ ಅರೆಸ್ಟ್ ಮಾಡ್ತಾ ಇಲ್ಲ? ಯಾವುದಾದ್ರೂ ಕಾಣದ ಕೈಗಳ ಆಟ ಇದೆಯಾ ಇಲ್ಲಿ? ಅಥವಾ ಎದೆಗಾರಿಕೆ ಅನ್ನೋದು ಕಂಪ್ಲೀಟ್ ಆಗಿ ಕಮ್ಮಿ ಆಗಿ ಹೋಗಿದೆಯಾ ಇನ್ಸಿಡೆಂಟ್ ಆದ್ಮೇಲೆ? ಏನ್ ಕತೆ ಆಕ್ಚುಲ್ ಆಗಿ ಏನ್ ರೀಸನ್ ಅಂತ ತಾವ್ ಹೇಳ್ದಂಗೆ ಮೆಂಡ್ ಮಾಡ್ಬೇಕು, ಮೆಂಡ್ ಮಾಡಕ್ ಬಿಡ್ಬೇಕು ಅಂತ ಮೆಂಡ್ ಮಾಡಕ್ ಬಿಡ್ಬೇಕಾಗಿರುವಂತವ್ರು ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಸ್ಥರುಗಳು. ಪೊಲೀಸರಿಗೆ ಗಟ್ಸ್ ನನಗೆ ಯಾವ ಅನುಮಾನಗಳಿಲ್ಲ. ಆದ್ರೆ ಆ ಗಟ್ಸ್ ಅನ್ನ ಕರೆಕ್ಟ್ ಆಗಿ ಉಪಯೋಗಿಸುವಂತ ವಿಚಾರದಲ್ಲಿ ಅವರು ಆರಂಭದಲ್ಲಿ ಒಂದು ಶೂರತ್ವವನ್ನು ತೋರಿಸಿದ್ರು. ಯಾವಾಗ ಇಮಿಡಿಯೇಟ್ ಆಗಿ 24 ಗಂಟೆ ಒಳಗಡೆ ಒಂದು 20 ಜನರನ್ನ ಎಡೆಮುರಿ ಕಟ್ಟಿದ್ರೋ ಇದ್ದಕ್ಕಿದ್ದಂತೆ ಅವರ ಮೇಲೆ ಅಂಕುಶ ಶುರುವಾಗಿದೆ. ಇದ್ರಲ್ಲಿ ಯಾವ ಅನುಮಾನಗಳು ಬೇಡ. ಇದ್ರಲ್ಲಿ ಏನು ದೊಡ್ಡ ಮುಚ್ಚುಮರೆಯ ವಿಚಾರ ಏನು ಇಲ್ಲ. 24 ಗಂಟೆ ಒಳಗಡೆ 20 ಜನರ ಬಂಧನ ಮಾಡಿದ ನಂತರದಲ್ಲಿ ಅದರ ನಂತರದಲ್ಲಿ ಒಬ್ಬನನ್ನು ಕೂಡ ಪೊಲೀಸರು ಬಂಧಿಸಿಲ್ಲ. ಒಬ್ಬ ಇವನ ಚಲನವಲನ ಬಗ್ಗೆ ಆ ಮನೆ ಹತ್ರ ಹೋದ್ರೆ ಅಕ್ಕಪಕ್ಕದವರೇ ಹೇಳ್ತಾರೆ, ಸರ್ ಇಂಥ ಕಡೆ ಎಲ್ಲ ಇದ್ದಾನೆ ಸರ್, ಮೊನ್ನೆ ಇಂಥ ಕಡೆ ಬಂದಿದ್ದ ಸರ್ ಅಂತ ಅವರೇ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಪೊಲೀಸರು ಬಂಧಿಸ್ತಾ ಇಲ್ಲ ಅನ್ನೋದಾದ್ರೆ ಪೊಲೀಸರ ಕೈಗಳಿಗೆ ಮೇಲಿರುವಂತವ್ರು ಬೇಡಿಗಳನ್ನ ಹಾಕಿದ್ದಾರೆ. ಅದ್ರಲ್ಲಿ ಯಾವ ಬೇಡ. ಈ ಕಾರಣಕ್ಕೋಸ್ಕರವಾಗಿನೇ ಪೊಲೀಸರು ಮೊನ್ನೆಯಿಂದಲೂ ಕೂಡ ಹೇಗೋ ಸೆಟ್ಲ್ ಆಗ್ತಾ ಇದೆ ಇಶ್ಯೂ, ಹೆಂಗೋ ತಣ್ಣಗಾಗ್ಬಿಡ್ಲಿ ಅನ್ನುವಂತ ಮನಸ್ಥಿತಿಗೆ ಬಂದಿದ್ದಾರೆ. ಬಹುತೇಕ ಸರ್ಕಾರದ ಮನಸ್ಥಿತಿಯು ಅದೇ ಇದ್ದಂತಿದೆ. ಹೆಂಗೋ ತಣ್ಣಗಾಯ್ತು ಹಂಗೆ ಹೋಗ್ಬಿಡ್ಲಿ ಅನ್ನುವಂತ ಮನಸ್ಥಿತಿ ತೋರಿಸ್ತಾ ಇದ್ದಾರೆ. ಪರಿಣಾಮ ಏನಾಗುತ್ತೆ ಅಂದ್ರೆ ಮಮತಾ, ಇವತ್ತಿನ ವಿಚಾರ ಅಲ್ಲ, ಇದೇ ಈ ತರದ ಮಾಡಿದ್ರು ಕೂಡ ನಾವು ತಪ್ಪಿಸ್ಕೊಳ್ತೇವೆ ಅನ್ನುವಂತಹ ಅಹಂಗಳು ದಿಮಾಕ್ಗಳು ಇವ್ರಿಗೆ ಹೆಚ್ಚಾಗ್ತವೆ. ಭವಿಷ್ಯದ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತವೆ. ಇದ್ರಲ್ಲಿ ಯಾವ ಅನುಮಾನಗಳು ಬೇಡ ಮಮತಾ. ರೈಟ್. ಧನ್ಯವಾದ KP ನಾಗರಾಜ್ ನಮ್ಮೆಲ್ಲ ಮಾಹಿತಿಗಾಗಿ.